ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಇಮ್ರಾನ್ ಖಾನ್ ಅಂತ. ನಾನು ಕ್ಲಾಸಿಯಾ ಹೆಲ್ತ್ ಅನ್ನೋ ಸಂಸ್ಥೆ ಓನರ್ ಅಥವಾ ಸಂಸ್ಥಾಪಕ. ನಾವು ಈ ಕ್ಲಾಸಿಯಾ ಹೆಲ್ತ್ ಅನ್ನೋ ಸಂಸ್ಥೆಯಲ್ಲಿ ಕ್ಲಾಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಟಬಾಲಿಕ್ ಹೆಲ್ತ್, ಕ್ಲಾಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಹೆಲ್ತ್, ಕ್ಲಾಸಿಯಾ ಲಾಂಜಿವಿಟಿ ಮತ್ತು ಕ್ಲಾಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೆಲ್ಯುಲರ್ ಪ್ರೋಗ್ರಾಮಿಂಗ್ ಅನ್ನೋ 4 ಥರದ ಒಂದು ಪ್ರೋಗ್ರಾಮನ್ನು ನಾವು ರನ್ ಮಾಡ್ತಾ ಇದ್ದೀವಿ. ಏನಿದು ಈ 4 ಥರದ ಪ್ರೋಗ್ರಾಮ್ಗಳು, ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಈಗ ಮುಂದೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾನೀಗ ನಿಮಗೆ ಮೆಟಬಾಲಿಕ್ ಥೆರಪಿ ಅಥವಾ ಮೆಟಬಾಲಾಮಿಕ್ಸ್ ಅಂದರೆ ಏನು, ನಮ್ಮ ಕಾನ್ಸೆಪ್ಟ್ ಏನು, ಹೇಗೆ ಇದು ವರ್ಕ್ ಆಗುತ್ತೆ, ಹೇಗೆ ಇದು ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್, ಕ್ಯಾನ್ಸರ್ ಅಂತ ಡಿಸೀಸಸ್ನ ಹೆಂಗೆ ಇದು ಕ್ಯೂರ್ ಮಾಡುತ್ತೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ನ್ಯೂ ಆ್ಯಂಡ್ ಹೈಲಿ ಅಡ್ವಾನ್ಸ್ಡ್ ಥೆರಪಿ. ಆಲ್ರೆಡಿ ಇದು ಪ್ರಪಂಚದ ಸುಮಾರು ಪ್ಲೇಸ್ಗಳಲ್ಲಿ ಇದ್ರ ಮೇಲೆ ಕೆಲಸ ನಡೀತಾ ಇದೆ. ಸೊ ನಾವೀಗ ಆ್ಯಕ್ಚುಲಿ ಕ್ಲಾಸಿಯಾ ಹೆಲ್ತಲ್ಲಿ ನಾನು ಇದಕ್ಕೂ ಮುಂಚೆ ಹೇಳಿರೋ ಪ್ರಕಾರ ನಾವು 4 ಕ್ಯಾಟಗರಿಯಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ, 4 ಸ್ಪೆಷಾಲಿಟೀಸಲ್ಲಿ. ಫಸ್ಟ್ ಸ್ಪೆಷಾಲಿಟಿ ಬಂದುಬಿಟ್ಟು ಲೈಫ್ ಸ್ಟೈಲ್ ರಿಲೇಟೆಡ್ ಮೆಟಬಾಲಿಕ್ ಡಿಸಾರ್ಡರ್ಸ್, ಲೈಕ್ ಅದರಲ್ಲಿ ಕ್ಲಾಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಟಬಾಲಿಕ್ ಹೆಲ್ತ್ ಅಂತ, ಅದರಲ್ಲಿ ನಾವು ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಥೈರಾಯ್ಡ್, ಒಬೆಸಿಟಿ, PCOD, PCOS, ಫೈಬ್ರಾಯ್ಡ್ಸ್, ಫ್ಯಾಟಿ ಲಿವರ್, ಈ ಥರ ಸುಮಾರು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ನ ನಾವು ಕ್ಯೂರ್ ಮಾಡ್ತಾಯಿದ್ದೀವಿ. ಎರಡನೇದು ಬಂದುಬಿಟ್ಟು ಕ್ಲಾಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಹೆಲ್ತ್ ಅಂತ, ಇದರಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಮೆಟಬಾಲಿಕ್ ಡಿಸಾರ್ಡರ್ಸ್ನ ನಾವು ಕ್ಯೂರ್ ಮಾಡ್ತಾಯಿದ್ದೀವಿ. ಮೂರನೇದು ಏಜ್ ರಿಲೇಟೆಡ್ ಡಿಸಾರ್ಡರ್ಸ್. ನಾಲ್ಕನೇದು ಬಂದುಬಿಟ್ಟು ಸೆಲ್ಯುಲಾರ್ ಡಿಜನರೇಷನ್. ಸೊ ಈ 4 ಸ್ಪೆಷಾಲಿಟೀಸ್ಗೂ ಒಂದೇ ಒಂದು ರೂಟ್ ಕಾಸ್ ಇದೆ. ಅದೇನು ಅಂದರೆ ಜೀನ್ ಎಕ್ಸ್ಪ್ರೆಷನ್. ಮತ್ತು ಈ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ, ಚೇಂಜ್ ಇನ್ ಜೀನ್ ಎಕ್ಸ್ಪ್ರೆಷನ್ ಡ್ಯೂ ಟು ಮೆಟಬೊಲೈಟ್ಸ್ ಅಂತ. ಏನಪ್ಪ ಇದು ಜೀನ್ ಎಕ್ಸ್ಪ್ರೆಷನ್ನು ಮತ್ತು ಇದು ಮೆಟಬೊಲೈಟ್ಸ್ ಅಂದರೆ, ಈಗ ನೋಡಿ, ಈಗ ನೀವೊಂದು ಮರ ಇದೆ ಅಂದ್ಕೊಳ್ಳಿ, ಇದರಲ್ಲಿ ಜಸ್ಟ್ ಇದರಿಂದ ನಾನು ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮರದ ರೂಟ್ಸ್ ಏನಿದೆ ಅದು ನಿಮಗೆ ಜೀನ್ ಎಕ್ಸ್ಪ್ರೆಷನ್ ಇದ್ದಂಗೆ, ಆ ಒಂದು ಏನು ನ್ಯೂಟ್ರಿಯೆಂಟ್ ಸಪ್ಲೈ ಆಗುತ್ತೆ ಮರಕ್ಕೆ, ನೀರಿರ್ಬೋದು ಅಥವಾ ಅದೇನೊಂದು ನ್ಯೂಟ್ರಿಯೆಂಟ್ ಸಪ್ಲೈ ಆಗುತ್ತೆ, ಅದೆಲ್ಲ ಇದು ಮೆಟಬೊಲೈಟ್ಸ್ ಇದ್ದಂಗೆ. ಓಕೆ, ಸೊ ಈಗ ಮೆಟಬೊಲೈಟ್ಸ್ ಜೀನ್ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದ್ದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಅದು ಕೆಟ್ಟೋಯ್ತು ಅಂದರೆ ನಮ್ಮ ಹೆಲ್ತ್ ಕೆಟ್ಟೋಗುತ್ತೆ. ಇದನ್ನು ಇನ್ನೂ ಡೀಪಾಗಿ ಸ್ಟಡಿ ಮಾಡೋಣ, ಜೀನ್ ಎಕ್ಸ್ಪ್ರೆಷನ್ ಮತ್ತು ಮೆಟಬೊಲೈಟ್ಸ್ನ. ಸೊ ಈಗ ನಾವೆಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಹ್ಯೂಮನ್ ಬಾಡಿ ಏನಿದೆ ಸುಮಾರು ಆರ್ಗನ್ಸಿಂದ ಮಾರ್ಪಟ್ಟಿದೆ. ಓಕೆ, ಸೊ ಈ ಆರ್ಗನ್ಸ್ ಏನಿದೆ ಟಿಶ್ಯೂಸಿಂದ ಫಾರ್ಮೇಷನ್ ಆಗಿದೆ. ಈ ಟಿಶ್ಯೂಸು ಸುಮಾರು ಸೆಲ್ಸಿಂದ ಫಾರ್ಮೇಷನ್ ಆಗಿದೆ. ಸೊ ಸೆಲ್ ಈಸ್ ದ ಬೇಸ್. ಓಕೆ, ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ ನಾವು. ಈ ಸೆಲ್ಲಲ್ಲಿ ಏನಿದೆ, ಅಗೇನ್ ಈ ಸೆಲ್ಲನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ರೂ ಇದರಲ್ಲಿ ಇಂಪಾರ್ಟೆಂಟ್ 2 ಪಾರ್ಟ್ಸ್ ಇದೆ. ಒಂದು ಮೈಟೊಕಾಂಡ್ರಿಯಾ, ನ್ಯೂಕ್ಲಿಯಸ್. ಸುಮಾರು ಬೇರೆ ಪಾರ್ಟ್ಸ್ ಇದೆ, ಅದಕ್ಕೆ ಬೇಡ. ಮೈಟೊಕಾಂಡ್ರಿಯಾ, ನ್ಯೂಕ್ಲಿಯಸ್. ಇದೇನಪ್ಪ ಅಂದರೆ ಇದೊಂದು ನಮ್ಮೊಂದು ಸ್ಮಾರ್ಟ್ ಫೋನ್ ಇದ್ದಂಗೆ. ಓಕೆ, ಈ ಮೈಟೊಕಾಂಡ್ರಿಯಾ ಬ್ಯಾಟ್ರಿ ಇದ್ದಂಗೆ, ಇದು ನಮ್ಮ ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳ್ತೀವಿ. ಅದು ಕಂಟಿನ್ಯೂಸ್ ಎನರ್ಜಿ ಕೊಡುತ್ತೆ. ಈ ನ್ಯೂಕ್ಲಿಯಸ್ ಏನಿದೆ ಆ ಸ್ಮಾರ್ಟ್ ಫೋನಲ್ಲಿರೋ ಪ್ರೋಗ್ರಾಮ್ ಇದ್ದಂಗೆ. ಈ ಎಂಟೈರ್ ಸೆಲ್ ನಮ್ಮ ಸ್ಮಾರ್ಟ್ ಫೋನ್ ಇದ್ದಂಗೆ. ಆ ಸ್ಮಾರ್ಟ್ ಫೋನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಮೈಟೊಕಾಂಡ್ರಿಯಾನು ಚೆನ್ನಾಗಿರಬೇಕು, ನ್ಯೂಕ್ಲಿಯಸ್ಸು ಚೆನ್ನಾಗಿರ್ಬೇಕು, ಅದು ಪ್ರೋಗ್ರಾಮು ಚೆನ್ನಾಗಿರಬೇಕು. ಮೈಟೊಕಾಂಡ್ರಿಯಾ ಪ್ರೋಗ್ರಾಮಲ್ಲಿ ಚೂರು ಇಶ್ಯೂ ಆದರೂ ವರ್ಕ್ ಆಗೋದಿಲ್ಲ ಸೆಲ್ಲು, ಮೈಟೊಕಾಂಡ್ರಿಯಾದಲ್ಲೂ ಚೂರು ಇಶ್ಯೂ ಆದರೂ ವರ್ಕ್ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಈಗ ಆ ನ್ಯೂಕ್ಲಿಯಸ್ ಒಳಗಡೆ ಏನಿದೆ, ನಾವು ಇಲ್ಲಿವರೆಗೂ ಹ್ಯೂಮನ್ ಬಾಡಿ, ಆರ್ಗನ್, ಟಿಶ್ಯೂಸ್, ಸೆಲ್ಸ್, ನ್ಯೂಕ್ಲಿಯಸ್. ಸೊ ಈಗ ನ್ಯೂಕ್ಲಿಯಸ್ ಒಳಗಡೆ ಏನಿದೆ ತಿಳಿಯೋಣ. ಆ ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ಸ್ ಅಂತ ಇದೆ. ಇದು ನೋಡಿ, ನೀವು ಸ್ಯಾಕ್ ಲೈಕ್ ನೀವು ಸ್ಟ್ರಕ್ಚರ್ ನೋಡಿ, ಇದು ಕ್ರೋಮೋಸೋಮ್ಸ್ ಅಂತ. ಅದು 23 ಪೇರ್ ಕ್ರೋಮೋಸೋಮ್ಸ್ ಇರುತ್ತೆ. ಆ ಈಚ್ ಕ್ರೋಮೋಸೋಮಲ್ಲಿ 46 DNA ಇರುತ್ತೆ. ಅದೊಂಥರ ಯಾವುದಾದ್ರೂ ಒಂದು ಸಾಕ್ಸಲ್ಲಿ ಒಂದು ಕಲ್ಲುಗಳಿಟ್ಟರೆ ಹೆಂಗೆ ಕಾಣುತ್ತೋ ಆ ಥರ ಕಾಣ್ತಾ ಇದೆ ನೋಡಿ, ಅದು 46 ಇರುತ್ತೆ DNA. ಆ ಒಂದು DNA ಒಳಗಡೆ 20,000ದಿಂದ 21,000 ಜೀನ್ಸ್ ಇರುತ್ತೆ. ಇದೇ ಮೇನ್ ಜೀನ್ಸ್. ಈ ಜೀನ್ಸಲ್ಲಿ ಕೋಡ್ ಇನ್ಫಾರ್ಮೇಷನ್ ಸಾಫ್ಟ್ವೇರ್ ಥರ ಇರುತ್ತೆ ಈ ಜೀನ್ಸಲ್ಲಿ. ಆ ಇನ್ಫಾರ್ಮೇಷನ್ ಏನು ಅಂದರೆ ಪ್ರೋಟೀನ್ಸ್ನ ಹೆಂಗೆ ಪ್ರಿಪೇರ್ ಮಾಡಬೇಕು, ಯಾವ್ಯಾವ ಪ್ರೋಟೀನ್ಸ್ ಪ್ರಿಪೇರ್ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್. ಆ ಪ್ರೋಟೀನ್ ಪ್ರಿಪೇರ್ ಮಾಡೋಕ್ಕೆ ಈ ಜೀನ್ ಏನು ಮಾಡುತ್ತೆ, ಸುಮಾರು RNAsನ ರಿಲೀಸ್ ಮಾಡುತ್ತೆ. ಓಕೆ, ಸುಮಾರು RNAs ಮೆಸೆಂಜರ್ಸು, RNAs ಅಂದರೆ ಅವರು ರಿಲೀಸ್ ಮಾಡುತ್ತೆ. ಈ RNAs ಪ್ರೋಟೀನ್ ಫಾರ್ಮೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ರೋಟೀನ್ ಏನಿದೆ ಫೈನಲ್ ಮೆಟಬೊಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಮೆಟಬೊಲೈಟೇ ಕರೆನ್ಸಿ ಇದ್ದಂಗೆ, ದುಡ್ಡಿದ್ದಂಗೆ, ಹಣ ಇದ್ದಂಗೆ. ಈಗ ನಾವು ಏನಾದರೂ ಕೆಲಸ ಮಾಡಿಸ್ಬೇಕಂದ್ರೆ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತಿಲ್ಲ ಅಂದರೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಸೆಲ್ ಕೆಲಸ ಮಾಡಬೇಕು ಅಂದರೆ ಈ ಮೆಟಬೊಲೈಟ್ ಇದ್ದರೆ ಕೆಲಸ ಮಾಡುತ್ತೆ, ಇಲ್ಲಾಂದರೆ ಕೆಲಸ ಮಾಡೋದಿಲ್ಲ.
ಸೊ ನಮ್ಮಲ್ಲಿ ಒಳ್ಳೆ ಮೆಟಾಬೋಲೈಟ್ಸ್ ರಿಲೀಸ್ ಆದರೆ ನಮ್ಮ ಹೆಲ್ತ್, ನಮ್ಮ ಸೆಲ್ಯುಲಾರ್ ಹೆಲ್ತ್ ಚೆನ್ನಾಗಿರುತ್ತೆ. ಮೆಟಾಬೋಲೈಟ್ ತಪ್ಪಿದರೆ, ಡಿಫೆಕ್ಟಿವ್ ಮೆಟಾಬೋಲೈಟ್ ಇದ್ದರೆ ನಮ್ಮ ಸೆಲ್ ಕೆಟ್ಟೋಗುತ್ತೆ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದರಿಂದ ನಮಗೆ ರೋಗಗಳೆಲ್ಲ ಬರ್ತವೆ. ಓಕೆ, ಸೊ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಭಗವಂತ ನಮಗೆ ಯಾವ ಥರ ಸೃಷ್ಟಿ ಮಾಡಿದ್ದಾನೆಂದರೆ ನೋಡಿ, ನಮಗೆ ಕಣ್ಣಿಗೂ ಕಾಣದೇ ಇರೋ ಒಂದು ಸೆಲ್ಲಲ್ಲಿ ಹತ್ತತ್ರ ಒಂದು 7 ಫೀಟ್ ಅಷ್ಟು ಇರುತ್ತೆ. ಬರೀ ನೀವು ಕ್ರೋಮೋಸೋಮ್ಸ್ದಲ್ಲಿ ಅಗಲ 7 ಫೀಟ್ ಅಷ್ಟು ಒಂದು ಸಣ್ಣ ವೈರಿದ್ದಂಗೆ ಅದನ್ನು ಆ ಕಣ್ಣಿಗೆ ಕಾಣದೇ ಇರೋ ಅಷ್ಟು ಸೆಲ್ಲಲ್ಲಿ ಒಳಗಡೆ ಹಾಕಿಟ್ಟಿದ್ದಾರೆ. ಸೊ ಯಾವ ಥರ ನಮ್ಮ ಸೃಷ್ಟಿ ಇದೆ. ಓಕೆ ಫೈನ್. ಈಗ ಏನಿದು ಜೀನ್ ಎಕ್ಸ್ಪ್ರೆಷನ್, ಅದು ಹೆಂಗಿರುತ್ತೆ ಅಂತ ತಿಳಿಯೋಣ. ಈಗ ದ ಫ್ಲೋ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂದರೆ ಏನು? ಸೊ ಈ ಜೀನ್ ಎಕ್ಸ್ಪ್ರೆಷನ್ ಅಂದರೆ ಅಗೇನ್, ಈಗ ಸಾಫ್ಟ್ವೇರ್ ಪ್ರೋಗ್ರಾಮ್ ಕರಪ್ಟ್ ಆಗಿದೆಯಾ, ಅದೇ ಜೀನ್ ಎಕ್ಸ್ಪ್ರೆಷನ್. ಈಗ ಅಟ್ ಎನಿ ಗಿವನ್ ಪಾಯಿಂಟ್ ಅಂದರೆ ನಾವು ಯಾವಾಗ ಟೆಸ್ಟ್ ಮಾಡ್ತೀವೋ ಆ ಟೈಮಲ್ಲಿ, ನಾವು ಯಾವಾಗ ಬ್ಲಡ್ ಟೆಸ್ಟ್ ಮಾಡ್ತೀವೋ ಆ ಟೈಮಲ್ಲಿ ನಿಮ್ಮ ಆ ಒಂದು ಸೆಲ್ನ ಜೀನ್ ಎಕ್ಸ್ಪ್ರೆಷನ್ ಅಂದರೆ DNA ಒಳಗಡೆ ಏನು ಇನ್ಫಾರ್ಮೇಷನ್ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮನ್ನು ನಾವು ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಅದು ಡಿಫೆಕ್ಟಿವ್ ಆಗಿದೆಯಾ, ಕರೆಕ್ಟ್ ಆಗಿದೆ, ಅದನ್ನೇ ನಾವು ಜೀನ್ ಎಕ್ಸ್ಪ್ರೆಷನ್ ಅಂತ ನಾವು ಕರೆಯೋದು. ಓಕೆ, ಈ ಜೀನ್ ಎಕ್ಸ್ಪ್ರೆಷನ್ ಏನಿದೆ ಪ್ರತಿ ಸೆಕೆಂಡ್ ಪ್ರತಿ ಮಿನಿಟ್ ಚೇಂಜ್ ಆಗ್ತಾ ಇರುತ್ತೆ, ಇದು ಕಾನ್ಸ್ಟೆಂಟಾಗಿ ಇರೋದಿಲ್ಲ. ಓಕೆ, ಏನಕ್ಕೆ ಚೇಂಜ್ ಆಗುತ್ತೆ? ಸುಮಾರು ಒಂದು ಫ್ಯಾಕ್ಟರ್ಸ್ ಕಡೆಯಿಂದ ಚೇಂಜ್ ಆಗುತ್ತೆ. ನಾವು ಹೆಂಗೆ ತಿಂತೀವಿ, ನಾವು ಯಾವ ಥರ ಊಟ ನಾವು ಮಾಡ್ತೀವಿ, ನಾವು ಯಾವ ಥರ ನಿದ್ದೆ ಮಾಡ್ತೀವಿ, ಹಾರ್ಮೋನ್ಸಿಂದ ಆಕ್ಸಿಜನ್ ನಾವು ಯಾವ ಥರ ತೊಗೊತೀವಿ, ಪ್ಯೂರ್ ತೊಗೊತೀವೋ ಇಂಪ್ಯೂರ್ ತೊಗೊತೀವೋ, ಸ್ಟ್ರೆಸ್ ಹೆಂಗಿದೆ ನಮಗೆ, ನಮ್ಮ ಬಾಡಿನಲ್ಲಿ ಇನ್ಫ್ಲಾಮೇಷನ್ ಎಷ್ಟಿದೆ, ನಾವು ಎಕ್ಸಸೈಸ್ ಮಾಡಿದ್ರೆ, ಮತ್ತು ಆಮೇಲೆ ಡ್ರಗ್ಸ್ ಏನಾದರೂ ತೊಗೊತಾ ಇದೀವ, ಮೆಡಿಸಿನ್ಸು, ಟಾಕ್ಸಿನ್ಸ್, ಕೆಮಿಕಲ್ಸ್, ಟೆಂಪ್ರೇಚರ್, ಇನ್ಫೆಕ್ಷನ್ನು, ರೇಡಿಯೇಷನ್ಸ್, ಇದರಿಂದ ಕಂಪ್ಲೀಟ್ ಈ ಜೀನ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಆದರೆ ಏನಪ್ಪ ಆಗುತ್ತೆ ಅಂದರೆ, ನಿಮಗೆ ಈ ಒಂದು ಎಕ್ಸಾಂಪಲಿಂದ ಹೇಳ್ತೀನಿ ನೋಡಿ. ಈಗ ನಾವು ಆರ್ಕೆಸ್ಟ್ರಾದಲ್ಲಿ ನೀವು ನೋಡಿರ್ಬೋದು. ಓಕೆ, ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, DNA ಒಂದು ಮ್ಯೂಸಿಕ್ ಬುಕ್ ಇದ್ದಂಗೆ, ಮ್ಯೂಸಿಕ್ಕಿಂದು ಬುಕ್ ಇದೆ, ಅದರಲ್ಲಿ ಒಂದು ಪೇಪರ್ ಅಂದರೆ ಅದು ಜೀನ್ ಇದ್ದಂಗೆ, ಆ ಒಂದು ಪೇಪರ್ ಜೀನ್ ಇದ್ದಂಗೆ. ಆ ಜೀನ್ ಮೇಲೆ ಬರೆದಿರೋ ಸ್ಕ್ರಿಪ್ಟ್ ಏನಿದೆ ಅದು RNA, ಅದು ಮೆಸೇಜ್ ಕ್ಯಾರಿ ಮಾಡುತ್ತೆ RNA. ಓಕೆ, ಆ ಸ್ಕ್ರಿಪ್ಟೇ ಮೇನು. ಓಕೆ, ಆ RNA ಸ್ಕ್ರಿಪ್ಟ್ ಹೆಂಗಿದೆ ಆ ಥರ ಈ ಪ್ರೋಟೀನ್ಸ್ ಅಂದರೆ ಮ್ಯೂಸಿಷಿಯನ್ಸ್ ಮ್ಯೂಸಿಕ್ ಪ್ಲೇ ಮಾಡ್ತಾರೆ, ಮೆಟಾಬಾಲೈಟ್ಸ್ ಅಂದರೆ ಮ್ಯೂಸಿಕ್ ಹೊರಗಡೆ ಬರುತ್ತೆ, ಆ ಥರ ನಾವು ಸಾಂಗ್ನ ಕೇಳ್ಬೋದು. ಈಗ ಏನಾದರೂ ಸ್ಕ್ರಿಪ್ಟಲ್ಲಿ ಡಿಫೆಕ್ಟ್ ಇದ್ದರೆ ಆಬ್ವಿಯಸ್ಲಿ ಮೆಟಾಬಾಲೈಟ್ ಅಂದರೆ ಸಾಂಗ್ ಔಟ್ಪುಟ್ ತಪ್ಪು ಬರುತ್ತೆ. ಸೊ ಸ್ಕ್ರಿಪ್ಟ್ ಕರೆಕ್ಟ್ ಆಗಿದ್ದರೆ ಸಾಂಗ್ ಔಟ್ಪುಟ್ ಸರಿ ಬರುತ್ತೆ. ಸೊ ಇದನ್ನೇ ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಸೊ ಜೀನ್ ಎಕ್ಸ್ಪ್ರೆಷನ್ ಮೆಟಾಬಾಲೈಟ್ಸ್ ಒಂದಕ್ಕೊಂದು ಇಂಟರ್ಲಿಂಕು. ಸೊ ಅದರಲ್ಲಿ ಕರೆಕ್ಟಾಗಿ ನಾವು ಜೀನ್ ಎಕ್ಸ್ಪ್ರೆಷನ್ ಕರೆಕ್ಟಾಗಿದ್ದರೆ ಮೆಟಾಬಾಲೈಟ್ ಹೆಲ್ದಿ ಮೆಟಾಬಾಲೈಟ್ ಬರುತ್ತೆ, ಅದೇನಾದರೂ ಪ್ರಾಬ್ಲಮ್ ಇದ್ದರೆ ಅದೇ ಥರ ರಾಂಗ್ ಮೆಟಾಬಾಲೈಟ್ ಬರುತ್ತೆ. ಸರಿ, ಈಗ ಮೆಟಾಬಾಲೈಟ್ ಅಂದರೆ ಏನಪ್ಪ? ಇದಾಯಿತು ಜೀನ್ ಎಕ್ಸ್ಪ್ರೆಷನ್ ಗೊತ್ತಾಯ್ತಲ್ಲ. ಈಗ ಮೆಟಾಬಾಲೈಟ್ ಅಂದರೆ ಏನು, ಇದೇನು ಕೆಲಸ ಮಾಡುತ್ತೆ ತಿಳಿಯೋಣ. ಈಗ ನಾವು ಊಟ ತಿಂತೀವಿ, ಅದು ಡೈಜೆಸ್ಟ್ ಆಗುತ್ತೆ, ಅದು ನ್ಯೂಟ್ರಿಯೆಂಟ್ ಆಗಿ ಬ್ಲಡ್ ಸೇರುತ್ತೆ, ಬ್ಲಡ್ಡಿಂದ ಅದು ಸೆಲ್ ಒಳಗಡೆ ಹೋಗುತ್ತೆ. ಸೆಲ್ಲಲ್ಲಿ ಅಗೇನ್ ಮೈಟೋಕಾಂಡ್ರಿಯಾ ಅಂತ ನಾನು ಹೇಳಿದೆ, ಅದನ್ನು ಥ್ರೂ ಸೆಲ್ಯುಲಾರ್ ಮೆಟಬಾಲಿಸಮಿಂದ ಏನಾಗುತ್ತೆ, ಮೆಟಾಬಾಲೈಟ್ಸ್ ರಿಲೀಸ್ ಆಗುತ್ತೆ. ಈಗ ಈ ಪಿಕ್ಚರ್ಲಿ ನೋಡ್ಬೋದು ಯಾವ ಥರ ಮೆಟಾಬಾಲೈಟ್ ಬರುತ್ತೋ ಆ ಥರ ಈ ಜೀನ್ ಏನಿದೆ ಇನ್ಫಾರ್ಮೇಷನ್ನ ರಿಲೀಸ್ ಮಾಡುತ್ತೆ, ಅದಕ್ಕೆ ತಕ್ಕಂತೆ ಆ ಥರದ್ದು ಪ್ರೋಟೀನ್ ಫಾರ್ಮೇಷನ್ ಆಗಿ ನ್ಯೂ ಮೆಟಾಬಾಲೈಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಜರ್ನಿ ಏನಿದೆ, ಸ್ಟಾರ್ಟಿಂಗು ಮೆಟಾಬಾಲೈಟೇ, ಎಂಡು ಕೂಡ ನ್ಯೂ ಮೆಟಾಬಾಲೈಟೇ ಫಾರ್ಮೇಷನ್ ಆಗುತ್ತೆ. ಈ ನ್ಯೂ ಮೆಟಾಬಾಲೈಟ್ ಫಾರ್ಮೇಷನ್ ಆದ ತಕ್ಷಣ ಇದೇನು ಮಾಡುತ್ತೆ, ಒಂದು ಫೀಡ್ಬ್ಯಾಕ್ ಲೂಪ್ ಅಂತ, ಈ ಲೂಪಿಂದ ಒಂದು ಇನ್ಫಾರ್ಮೇಷನ್ನ ಕಳಿಸುತ್ತೆ DNA-ಗೆ. ಇದು ಡಿಫೆಕ್ಟಿವ್ ಮೆಟಾಬಾಲೈಟ್ ಆದರೆ ಏನಾಗುತ್ತೆ, ಅದು ಇನ್ಫಾರ್ಮೇಷನ್ ಕಳಿಸುತ್ತೆ. ಆ ಇನ್ಫಾರ್ಮೇಷನ್ ತಕ್ಕಂತೆ ಡಿಫೆಕ್ಟಿವ್ ಚೇಂಜ್ ಆಗುತ್ತೆ ಜೀನ್ ಎಕ್ಸ್ಪ್ರೆಷನಲ್ಲಿ, ಡಿಫೆಕ್ಟಿವ್ ಪ್ರೋಟೀನ್ಸ್ ಫಾರ್ಮೇಷನ್ ಆಗುತ್ತೆ, ಅಗೇನ್ ಡಿಫೆಕ್ಟಿವ್ ಮೆಟಾಬಾಲೈಟ್ಸ್ ಫಾರ್ಮೇಷನ್ ಆಗುತ್ತೆ. ಈ ಸೈಕಲ್ ನಡೀತಾನೆ ಇರುತ್ತೆ. ಇದರಿಂದ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಸೊ ನಮ್ಮ ಥಿಯರಿ ಏನು ಅಂದರೆ, ಈ ಫೀಡ್ಬ್ಯಾಕ್ ಲೂಪಿಂದನೇ ಬಿಕಾಸ್ ಆಫ್ ಮೆಟಬೊಲೈಟ್ಸಿಂದನೇ ಕ್ಯಾನ್ಸರ್ ಆಗೋದು. ಅದಕ್ಕೆ ನಾವೊಂದು ಕ್ಯಾನ್ಸರ್ ಏನಿದೆ ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್, ಇಟ್ಸ್ ನಾಟ್ ಅ ಜೆನೆಟಿಕ್ ಡಿಸಾರ್ಡರ್ ಅಂತ ನಾವೊಂದು ಇದರ ಬಗ್ಗೆ ಒಂದು ಬುಕ್ ಕೂಡ ನಾನು ಬರೆದಿದ್ದೇನೆ. ಅದು ಈಗ ಸದ್ಯಕ್ಕೆ ಅಮೆಝಾನಲ್ಲಿ ಲೈವ್ ಇದೆ. ಇದು ನನ್ನ 3ನೇ ಬುಕ್ಕು. ಏನು ಆ ಬುಕ್ ಹೆಸರು ದ ಕ್ಲಾಸಿಯಾ ಥಿಯರಿ ಆಫ್ ಮೆಟಬಾಲಿಕ್ ಹೆಲ್ತ್ ಅಂತ. ಇದರಲ್ಲಿ ಇನ್ನೂ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೆಂಗಿದೆಲ್ಲ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಈ ಥರ ಕ್ಯಾನ್ಸರಲ್ಲಿ ಏನಾಗುತ್ತೆ, ಈಗ ಈ ಒಂದು ಜೀನ್ನಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ, ಎಷ್ಟು ಸೆಲ್ಸ್ ನಮ್ಮ ಬಾಡಿನಲ್ಲಿ ಹತ್ತಿರ 37 ಟ್ರಿಲಿಯನ್ ಸೆಲ್ಸ್ ಇದೆ. ಓಕೆ, ಅದರ ಒಂದು ಸೆಕೆಂಡಿಗೆ ಎಷ್ಟು ಮಿಲಿಯನ್ ಸೆಲ್ಸ್ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೊಂದು ಪ್ರೋಗ್ರಾಮ್ ಇದೆ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಮೆಟಬಾಲೈಟ್ಸ್ ಏನು ಮಾಡುತ್ತೆ, ಡಿಫೆಕ್ಟಿವ್ ಮೆಟಬಾಲೈಟ್ಸ್ ಆ ಪ್ರೋಗ್ರಾಮ್ನ ಕೆಡಿಸ್ಬಿಡುತ್ತೆ ಥ್ರೂ ಫೀಡ್ಬ್ಯಾಕ್ ಲೂಪ್.
ಕೆಟ್ಟದಾಗ ಏನಾಗುತ್ತೆ, ಆ ಒಂದು ಬ್ರೇಕ್ ಏನಿದೆ, ಆ ಕಂಟ್ರೋಲ್ ಮೆಕ್ಯಾನಿಸಮ್ ಏನಿದೆ ಅದು ಕೆಟ್ಟು ಹೋಗ್ಬಿಡುತ್ತೆ. ಅದರಿಂದ ಆ ಒಂದು ಬ್ರೇಕ್ ಹಾಕಬೇಕಲ್ವ, ಸೆಲ್ ಪ್ರೊಡಕ್ಷನ್ ಆಗೋ ಬ್ರೇಕ್ ಅದು ಫೇಲ್ ಆದಂಗೆ ಆಗುತ್ತೆ. ಆವಾಗ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಅಬ್ನಾರ್ಮಲ್ ಸೆಲ್ ಅಂತ ಹೇಳ್ತೀವಿ ಕ್ಯಾನ್ಸರ್ನ. ಆ್ಯಕ್ಚುಲಿ ಈ ಥರ ಒಂದು ಅನ್ಕಂಟ್ರೋಲ್ಡ್ ಗ್ರೋತ್ ಸ್ಟಾರ್ಟ್ ಆಗಿಬಿಡುತ್ತೆ ಕ್ಯಾನ್ಸರ್ ಸೆಲ್ಲಿಂದ, ಆ ಡಿಫೆಕ್ಟಿವ್ ಸೆಲ್ಲಿಂದ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಆ ಗ್ರೋತೇನೆ ಟ್ಯೂಮರ್ ಶೇಪ್ ತೊಗೊಂಡು ಮತ್ತು ಬೇರೆ ಆರ್ಗನ್ಸ್ಗೆಲ್ಲ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇದನ್ನೇನು ಕ್ಯಾನ್ಸರ್ ಅಂತ ಹೇಳ್ತೀವಿ. ಈಗ ನಾವು ಕ್ಯಾನ್ಸರ್ ಹೆಂಗೆ ಟ್ರೀಟ್ ಮಾಡ್ತೀವಿ ಅಂದರೆ, ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ನಾವು ಹೋಗ್ತೀವಿ. ಇಲ್ಲೂ ಕೂಡ ನಾವು ಜೀನ್ ಎಕ್ಸ್ಪ್ರೆಷನ್ ಮತ್ತು ಮೆಟಬೋಲೈಟ್ಸ್ನ, ಹ್ಯೂಮನ್ ಮೆಟಬೋಲೈಟ್ಸ್, ಸೆಲ್ಯುಲರ್ ಮೆಟಬೋಲೈಟ್ಸ್ನ ಸ್ಟಡಿ ಮಾಡಿ ಅದಲ್ಲದೆ ನಾವೇನು ಮಾಡ್ತೀವಿ, ಕ್ಯಾನ್ಸರ್ ಸೆಲ್ ಮೆಟಬಾಲಿಸಮ್ನು ಕೂಡ ಸ್ಟಡಿ ಮಾಡ್ತೇವೆ. ಸೊ ಕ್ಯಾನ್ಸರ್ ಹೆಂಗೆ ಇದು ಡೆವಲಪ್ ಆಗ್ತಾ ಇದೆ, ನ್ಯೂ ಸೆಲ್ಸ್ ಹೆಂಗೆ ಫಾರ್ಮೇಷನ್ ಆಗ್ತಾ ಇದೆ, ಅದ್ರದ್ದು ಮೇನ್ ಎನರ್ಜಿ ಸೋರ್ಸ್ ಏನು, ಇದಕ್ಕೇನು ಗ್ಲೂಕೋಸಿಂದ ಗ್ರೋ ಆಗ್ತಾ ಇದೆಯಾ, ಗ್ಲುಟಮಿಂದ ಗ್ರೋ ಆಗ್ತಾ ಇದೆಯಾ, ಫ್ಯಾಟಿಂದ ಗ್ರೋ ಆಗ್ತಾ ಇದೆಯಾ, ಅಥವಾ ಎಲ್ಲ ಮೂರು ಕೂಡ ಹೋಗ್ತಾ ಇದೆಯಾ, ಅದನ್ನು ತಿಳ್ಕೊಂಡು ನಾವು 2 ಥರದ್ದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ಬಂದುಬಿಟ್ಟು ಆ ಕ್ಯಾನ್ಸರ್ನ ನಾವು ಡೇ 1ಇಂದನೇ ನಾವು ಅದಕ್ಕೆ ಸಪ್ಲೈ ಆಗೋ ಎನರ್ಜಿನ ನಾವು ಕಟ್ ಮಾಡಿ ನಾವು ಆ ಕ್ಯಾನ್ಸರ್ ಸ್ಟಾರ್ವ್ ಆಗೋ ಥರ ಮಾಡಿ ಅದು ಹಂಗೇನೆ ಅದು ಸಾಯೋ ಥರ ನಾವು ಮಾಡ್ತೀವಿ ಕ್ಯಾನ್ಸರ್ ಸೆಲ್ಸ್ನ. ಸೊ ಯಾವುದೇ ಗ್ರೇಡ್ ಇರಲಿ, ಗ್ರೇಡ್ 1 ಇರಲಿ, 2 ಇರಲಿ, 3 ಇರಲಿ, 4th ಗ್ರೇಡ್ ಕ್ಯಾನ್ಸರ್ ಇರಲಿ, ಈ ಪ್ರಿನ್ಸಿಪಲಿಂದ ಎಲ್ಲೇ ಟ್ಯೂಮರ್ ಇದ್ದರೂ ಕೂಡ ನಾವು ಅದು ಎನರ್ಜಿ ಸೋರ್ಸ್ ಕಟ್ ಮಾಡಿದ್ರೆ ಅದು ಹಂಗೇನೆ ಶ್ರಿಂಕ್ ಆಗುತ್ತೆ. ಆರ್ಗನ್ ಡ್ಯಾಮೇಜ್ ಆಗಿಲ್ಲ ಅಂದರೆ ಆ ಆರ್ಗನ್ ಕ್ಯಾನ್ಸರ್ ಕಂಪ್ಲೀಟ್ ಹೀಲ್ ಆಗೋ ಚಾನ್ಸಸ್ ಇದೆ. ಇನ್ ಕೇಸ್ ಆರ್ಗನ್ ಡ್ಯಾಮೇಜ್ ಆಗಿಬಿಟ್ರೆ ಯಾವುದಾದ್ರೂ ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಮಿಕ್ಕಿದ ಅಟ್ಲೀಸ್ಟ್ ಪ್ರಿವೆಂಟ್ ಮಾಡಿ ಫರ್ದರ್ ಡ್ಯಾಮೇಜ್ನ ನಾವು ಸ್ಟಾಪ್ ಮಾಡ್ಬೋದು. ಸೆಕೆಂಡ್ ಬಂದುಬಿಟ್ಟು ಈಗ ರಿಕರೆನ್ಸ್ ಅಂದರೆ ಮತ್ತೆ ಈಗ ಎಷ್ಟೋ ಜನ ಕೀಮೋ ಮಾಡಿಸ್ಕೊತಾರೆ, ರೇಡಿಯೇಷನ್ ಮಾಡಿಸ್ಕೊತಾರೆ, ಮತ್ತು ಸರ್ಜರಿ ಮಾಡಿಸ್ಕೊಂಡ್ರೂ ಕೂಡ ಮತ್ತೆ ಕ್ಯಾನ್ಸರ್ ಅಗೇನ್ ಆ್ಯಂಡ್ ಅಗೇನ್ ಬರುತ್ತೆ. ಅದನ್ನು ನಾವು ಜೀನ್ ಎಕ್ಸ್ಪ್ರೆಷನ್ನ ಸರಿ ಮಾಡೋದ್ರ ಮೂಲಕ ಪರ್ಮನೆಂಟ್ ಅದು ಬರದೇ ಇರೋ ಥರ ನಾವು ಮಾಡಿಕೊಡ್ಬೋದು. ನಾವು ಅದನ್ನು ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ನಾವು ಈ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನಾವು ಆ ಕ್ಯಾನ್ಸರ್ನ ಮೆಟಬಾಲಿಕ್ ಸಿಗ್ನೇಚರನ್ನು ಸ್ಟಡಿ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಸುಮಾರು ಬ್ಲಡ್ ಅಡ್ವಾನ್ಸ್ ಟೆಸ್ಟ್ ಲೈಕ್ NGS ಅಂತ ಇದೆ, ಒಂದು ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ, ಮತ್ತು ಟ್ರಾನ್ಸ್ಕ್ರಿಪ್ಟೋಮಿಕ್ಸ್ ಅಂತ, ಈ ಥರದ್ದು ನಾವು ಟೆಸ್ಟ್ ಮಾಡಿ ನಾವು ಅದನ್ನು ಸ್ಟಡಿ ಮಾಡಿ ಅದ್ರ ಮೇಲೆ ನಾವು ಡಯಟ್ರಿ ಚೇಂಜಸ್, ಸಪ್ಲಿಮೆಂಟ್ಸ್ ಮತ್ತು ಸುಮಾರು ಆಫ್ ಲೆವೆಲ್ ಮೆಡಿಸಿನ್ಸ್ ಲೈಕ್ ವಿಟಮಿನ್ C, ಹೈ ಡೋಸ್ ವಿಟಮಿನ್ C ಕೊಡ್ತೀವಿ, ಮತ್ತು ಕೆಲವು ಕಾಂಪೌಂಡೆಡ್ ಮೆಡಿಸಿನ್ಸನ್ನು ನಾವು ಕೊಡ್ತೀವಿ. ಸ್ನೇಹಿತರೆ, ಇದು ಕ್ಯಾನ್ಸರ್ ಏನಿದೆ ಇದು ಆ್ಯಕ್ಚುಲಿ ನಾವು 2 ಥರದ ನಾವು ಥೆರಪಿ ನಮ್ಮ ಹತ್ರ ಇದೆ. ಒಂದು ಕ್ಲಾಸಿಯಾ ಮೆಟಬಾಲಿಕ್ ಕ್ಯಾನ್ಸರ್ ಥೆರಪಿ ಅಂತ. ಇದು ಯಾರಿಗಂದರೆ ಬೇರೆ ಎಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಈಗ ಜಸ್ಟ್ ಡಯಾಗ್ನೋಸ್ ಆಗಿದೆ ಅಂಥವರಿಗೆ ನಾವು ಈ ಥೆರಪಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಇದರಲ್ಲಿ ಅಗೇನ್ ನಾವು ಡಯಟ್ ಚೇಂಜಸ್ಸು ಮತ್ತು ಸಪ್ಲಿಮೆಂಟ್ಸು ಮತ್ತು ಆಫ್ ಲೆವೆಲ್ ಮೆಡಿಸಿನ್ಸ್ ಆ್ಯಂಡ್ ಕಾಂಪೌಂಡೆಡ್ ಮೆಡಿಸಿನ್ಸ್ ಥ್ರೂ ಕಂಪ್ಲೀಟ್ ನಾವು ಅದನ್ನು ಕ್ಯೂರ್ ಮಾಡಿಬಿಡ್ತೇವೆ. ಸೆಕೆಂಡ್ ಬಂದುಬಿಟ್ಟು ಕ್ಲಾಸಿಯಾ ಮೆಟಬಾಲಿಕ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂತ. ಇದೇನು ಅಂದರೆ ಆಲ್ರೆಡಿ ಬೇರೆ ಕಡೆ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಸರ್ಜರಿ ಆಗಿದೆ, ಕೀಮೋ ಆಗಿದೆ, ರೇಡಿಯೇಷನ್ ಆಗಿದೆ, ಫರ್ದರ್ ಬರೋ ಚಾನ್ಸಸ್ ಇದೆ ಅಂದರೆ ಅವ್ರು ಬೇಕಾದ್ರೆ ನಮ್ಮಲ್ಲಿ ಈ ಒಂದು ಟ್ರೀಟ್ಮೆಂಟ್ನ ಪಡ್ಕೋಬೋದು. ಅದರಿಂದ ಫರ್ದರ್ ರಿಕರೆನ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಇಲ್ಲಿ ನಾವು ಬೇಸಿಕಲಿ ಡಯಟ್ ಚೇಂಜಸ್ಸು ಮತ್ತು ಸಪ್ಲಿಮೆಂಟ್ಸ್ ಕೊಟ್ಬಿಟ್ಟು ಅವರಿಗೆ ಹೈ ಡೋಸ್ ಏನಿದೆ ಆಫ್ ಲೆವೆಲ್ ಮೆಡಿಸಿನ್ಸ್ ನಾವು ಕೊಟ್ಬಿಟ್ಟು ನಾವು ಬರದೇ ಇರೋ ಥರ ನಾವು ಮಾಡಿಕೊಡ್ತೇವೆ. ಸೊ ನಿಮಗೆಲ್ಲ ತಿಳಿದ್ರಂಗೆ 90 to 95% ಕ್ಯಾನ್ಸರ್ ಪೇಷಂಟ್ಸ್ ಏನಿದ್ದಾರೆ ಅವರು ಸ್ಟೇಬಲ್ ಪೇಷಂಟ್ಸು. ಅವರಿಗೆ ಯಾವುದೇ ರೀತಿಯೊಂದು ಹಾಸ್ಪಿಟಲೈಸೇಷನ್ ಆಗಲಿ, ICU ಆಗಲಿ ಏನೋ ಅವಶ್ಯಕತೆ ಇರೋದಿಲ್ಲ. ಸೊ ನಮ್ಮ ಪ್ರಿನ್ಸಿಪಲ್ ಏನು ಅಂದರೆ ನಾವು ವಿತೌಟ್ ಕೀಮೋ ಮತ್ತು ರೇಡಿಯೇಷನ್ ನಾವು ಮಾಡ್ತಾ ಇರೋದ್ರಿಂದ ಸೊ ನಾವು ಡೇ ಕೇರ್ ಸೆಂಟ್ರ್ನಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದೇ ಥರದ ನಾವು ಡೇ ಕೇರ್ ಸೆಂಟರ್ಸ್ನ ಎಕ್ಸ್ಪ್ಯಾಂಡ್ ಮಾಡೋದು ನಮ್ಮ ಪ್ಲ್ಯಾನ್ ಇದೆ. ಬೇರೆ ಡಿಸೀಸಸ್ ಹೆಂಗೆ ಬರುತ್ತೆ ಅಂದರೆ, ಈಗ ನಾವು ಆಲ್ಕೋಹಾಲ್ ತೊಗೊಳ್ತೀವಿ. ಆಲ್ಕೋಹಾಲ್ ತೊಗೊಂಡವ್ರು ಏನಾಗುತ್ತೆ, ಅದು ಡಿಫೆಕ್ಟಿವ್ ಮೆಟಬಾಲೈಟ್ಸ್ ಲೈಕ್ ಅಸಿಟಾಲ್ಡಿಹೈಡ್ ಆಗಲಿ, ರಿಯಾಕ್ಟಿವ್ ಆಲ್ಡಿಹೈಡ್ಸ್ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸ್ಮೋಕಿಂಗ್ ಮಾಡಿದ್ರೆ ಏನಾಗುತ್ತೆ, ಅದು ಅದರಿಂದ ನಿಕೋಟಿನ್ ಅನ್ನೋ ಕೆಮಿಕಲ್ ಅಬ್ಸರ್ವ್ ಮಾಡಿಕೊಂಡು ಕೋಟಿನ್, ಬೆನ್ಝೋಪಿರಿನ್ಸ್, ಬೆನ್ಝೀನ್ ಈ ಥರದ ಒಂದು ಮೆಟಬಾಲೈಟ್ಸ್ನ ರಿಲೀಸ್ ಮಾಡುತ್ತೆ. ಈ ಥರದ್ದು ಏನು ಡಿಫೆಕ್ಟಿವ್ ಮೆಟಬಾಲೈಟ್ಸ್ ಇದೆ, ಇದೇ ನಮ್ಮ ಒಂದು ಆರೋಗ್ಯನ ಹಾಳು ಮಾಡೋದು. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿ, ಈ ಒಂದು ಸ್ಲೈಡಲ್ಲಿ ನೋಡಿ, ಇದು ಡಯಾಬಿಟೀಸು. ಈಗ ಪೂರ್ ಡಯಟಿಂದ, ಎಕ್ಸಸ್ ಕ್ಯಾಲೋರೀಸಿಂದ, ಮತ್ತು ಸೆಡೆಂಟರಿ ಲೈಫ್ ಸ್ಟೈಲ್, ಸ್ಟ್ರೆಸ್, ಬಿಕಾಸ್ ಆಫ್ ಸಮ್ ಡ್ರಗ್ಸ್, ಎನ್ವಿರಾನ್ಮೆಂಟಲ್ ಕೆಮಿಕಲ್ಸಿಂದ ಏನಾಗುತ್ತೆ, ಅಬ್ನಾರ್ಮಲ್ ಮೆಟಬಾಲೈಟ್ಸ್ ನಮ್ಮ ಬಾಡಿನಲ್ಲಿ ಫಾರ್ಮೇಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಇನ್ಫ್ಲಮೇಷನ್, ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಹೈ ಬ್ಲಡ್ ಶುಗರ್ ಅದರಿಂದ ಬರುತ್ತೆ. ಸೊ ಈಗ ಅದು ನಾವು ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ವಿ ಕ್ಯಾನ್ ರಿವರ್ಸ್ ಇಟ್. ಅದೇ ರೀತಿ ಇಲ್ಲೂ ಕೂಡ ನೀವು ನೋಡ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಲೈಕ್ ಈಗ ಫುಡ್, ಸ್ಟ್ರೆಸ್, ಪೊಲ್ಯೂಷನ್, ಲೈಫ್ ಸ್ಟೈಲಿಂದ ಏನಾಗಿದೆ
ಮೆಟಬಾಲಿಕ್ ಚೇಂಜಸ್ ಆಗುತ್ತೆ, ಇದರಿಂದ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ, ಅದರಿಂದ ಪ್ರೋಟೀನ್ ಆ್ಯಂಡ್ ಎಂಜೈಮ್ಸಲ್ಲಿ ಚೇಂಜ್ ಆಗಿ ಬ್ಲಡ್ ವೆಸಲ್ ಡಿಸ್ಫಂಕ್ಷನ್ ಆಗುತ್ತೆ, ಕಿಡ್ನಿ ಡಿಸ್ಫಂಕ್ಷನ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಹೈ ಬ್ಲಡ್ ಪ್ರೆಷರ್ ಬರುತ್ತೆ. ಸೇಮ್ ಇದೇ ಥರ ಒಬೆಸಿಟಿನಲ್ಲಿ ಇನ್ನು ನೋಡಿದ್ರೆ ಅಗೇನ್ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಏನಾಗಿದೆ, ಇಲ್ಲಿ ಅಬ್ನಾರ್ಮಲ್ ಮೆಟಬಲೈಟ್ಸ್ ಫಾರ್ಮೇಷನ್ ಆಗಿದೆ. ಇದರಲ್ಲಿ ಎಕ್ಸಸ್ ಕ್ಯಾಲರೀಸ್, ಪ್ರೊಸೆಸ್ಡ್ ಫುಡ್ಸ್, ಸೆಡೆಂಟರಿ ಲೈಫ್ ಸ್ಟೈಲಿಂದ ಮತ್ತು ಸ್ಟ್ರೆಸ್, ಪೂರ್ ಸ್ಲೀಪಿಂದ ಅಬ್ನಾರ್ಮಲ್ ಮೆಟಬಲೈಟ್ಸ್ ಬಂದು ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಆಗುತ್ತೆ, ಸಿರಮಿಡ್ಸ್ ಜಾಸ್ತಿ ಆಗುತ್ತೆ, ಗ್ಲಿಸರಾಲ್ಸ್ ಜಾಸ್ತಿ ಆಗುತ್ತೆ, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಮತ್ತು ಇನ್ಫ್ಲಮೇಟರಿ ಮೆಟಬಲೈಟ್ಸ್ ಜಾಸ್ತಿ ಆಗಿ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅದರಿಂದ ಫ್ಯಾಟ್ ಬರ್ನಿಂಗ್ ಕಡಿಮೆ ಆಗುತ್ತೆ, ಮೈಟೋಕಾಂಡ್ರಿಯಲ್ ಫಂಕ್ಷನ್ ಕಡಿಮೆ ಆಗುತ್ತೆ, ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಅಪೆಟೈಟ್ ಸಿಗ್ನಲಿಂಗ್ ಚೇಂಜ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಒಬೆಸಿಟಿ ಫಾರ್ಮೇಷನ್ ಆಗುತ್ತೆ. ಸೊ ಅದೇ ರೀತಿ ಸೇಮ್ ಅಗೇನ್ ಈ ಒಂದು ಫ್ಯಾಕ್ಟರ್ಸ್, ಪೂರ್ ಡಯಟ್, ನಮ್ಮ ಬ್ಯಾಡ್ ಲೈಫ್ ಸ್ಟೈಲ್ ಕಡೆಯಿಂದ ಒಬೆಸಿಟಿ, ಸ್ಟ್ರೆಸ್ಸು, ಇದರಿಂದ ಏನಾಗಿದೆ ಅಬ್ನಾರ್ಮಲ್ ಮೆಟಬಲೈಟ್ಸ್ ಆಗುತ್ತೆ. ಅದು ಅಗೇನ್ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ನ ಜಾಸ್ತಿ ಮಾಡುತ್ತೆ, ಇನ್ಫ್ಲಮೇಟರಿ ಮೆಟಬಲೈಟ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಅದು ಅಗೇನ್ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡುತ್ತೆ, ಇದರಿಂದ ಆ್ಯಂಡ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಓವ್ಯುಲೇಷನ್ ಕಡಿಮೆ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ PCOS ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಸೇಮ್ ಬಿಕಾಸ್ ಆಫ್ ಪೂರ್ ಡಯಟ್, ಒಬೆಸಿಟಿ, ಸ್ಟ್ರೆಸ್, ಹಾರ್ಮೋನಲ್ ಫ್ಯಾಕ್ಟರ್ಸ್, ಇದರಿಂದ ಏನಾಗುತ್ತೆ ಅಬ್ನಾರ್ಮಲ್ ಮೆಟಬಲೈಟ್ಸಿಂದ ಆಕ್ಸಿಡೇಟಿವ್ ಸ್ಟ್ರೆಸ್, ಇನ್ಫ್ಲಮೇಷನ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅದು ಸೆಲ್ಯುಲಾರ್ ಪ್ರೊಲಿಫರೇಷನ್ ಅಂತ ಅದು ಜಾಸ್ತಿ ಮಾಡುತ್ತೆ, ಸೆಲ್ಯುಲಾರ್ ಕೊಲಾಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ದಟ್ ಲೀಡ್ಸ್ ಟು ನಾರ್ಮಲ್ ಡಿಕ್ರೀಸ್ ಇನ್ ನಾರ್ಮಲ್ ಸೆಲ್ ಡೆತ್ ಆ್ಯಂಡ್ ಫೈಬ್ರಾಯ್ಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇದೇ ಥರ ಈಗ ನಾವು ಫ್ಯಾಟಿ ಲಿವರ್ ಬಗ್ಗೆ ನೋಡಿದ್ರೆ, ಫ್ಯಾಟಿ ಲಿವರ್ ಕೂಡ ಹೈ ಕ್ಯಾಲೋರಿ ಡಯಟ್, ಅಗೇನ್ ಶುಗರ್, ಆಲ್ಕೋಹಾಲ್, ಒಬೆಸಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಅಬ್ನಾರ್ಮಲ್ ಮೆಟಬಲೈಟ್ಸ್ ನಮ್ಮ ಬಾಡಿನಲ್ಲಿ ಸೇರುತ್ತೆ. ಅದರಿಂದ ಟ್ರೈಗ್ಲಿಸರೈಡ್ ಜಾಸ್ತಿ ಆಗುತ್ತೆ, ಸಿರಮೈಡ್ಸ್, ಗ್ಲಿಸರಾಲ್ಸ್, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಜಾಸ್ತಿ ಆಗಿ ಇನ್ಫ್ಲಮೇಷನ್ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ. ಅದರಿಂದ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ, ಫ್ಯಾಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಬರ್ನಿಂಗ್ ಕಡಿಮೆ ಆಗುತ್ತೆ, ಮೈಟೋಕಾಂಡ್ರಿಯಲ್ ಫಂಕ್ಷನ್ ಕಡಿಮೆ ಆಗಿ ಏನಾಗುತ್ತೆ ಸೆಲ್ಲಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ಕಾಸ್ ಫ್ಯಾಟಿ ಲಿವರ್. ಓಕೆ, ಸೊ ನಾವೀಗ ಈ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ನ ನಾವೇನು ಮಾಡ್ತೀವಿ, ಇಲ್ಲಿ ಬಂದರೆ ನಾವು ಫಸ್ಟ್ ಐಡೆಂಟಿಫೈ ಮಾಡ್ತೀವಿ ನಿಮ್ಮ ಜೀನ್ ಎಕ್ಸ್ಪ್ರೆಷನ್ ಮತ್ತು ಮೆಟಬಾಲಿಕ್ ಹೆಲ್ತ್ ಹೆಂಗಿದೆ. ಥ್ರೂ ವೇರಿಯಸ್ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಅನಾಲಿಸಿಸ್ ಮಾಡಿ ನಾವು ಸ್ಟಡಿ ಮಾಡಿ ನಾವೇನು ಮಾಡ್ತೀವಿ, ಎಲ್ಲ ಕಡೆಯೂ ವರ್ಕ್ ಮಾಡ್ತೀವಿ. ನಿಮ್ಮ ಲೈಫ್ ಸ್ಟೈಲಿಂದ ಹಿಡಿದು, ನಿಮ್ಮ ಡಯಟಿಂದ ಹಿಡಿದು, ನೀವು ನೋಡಿದ್ರಲ್ವ ಪ್ರತಿಯೊಂದು ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಜೀನ್ ಎಕ್ಸ್ಪ್ರೆಷನ್ಗೆ. ಅದನ್ನೆಲ್ಲ ನೀವು ಯಾವ ಮೆಡಿಸಿನ್ ತೊಗೊತಿದ್ದೀರಾ, ನಿಮ್ಮದು ಹಾರ್ಮೋನ್ ಏನಿದೆ ಎಲ್ಲ ಸ್ಟಡಿ ಮಾಡಿ ಅದ್ರ ತಕ್ಕಂತೆ ನಿಮ್ಮಲ್ಲಿ ನಾವು ಚೇಂಜ್ ಮಾಡಿ ಕೊಡ್ತೀವಿ. ಸೊ ನೆಕ್ಸ್ಟ್ ಸಪ್ಲಿಮೆಂಟ್ಸ್ ಕೂಡ ಏನೇನು ಬೇಕಾಗುತ್ತೆ ಅದನ್ನು ಕೊಟ್ಬಿಟ್ಟು ನಾವು ಯಾವುದೇ ಥರದ ಮೆಡಿಸಿನ್ಸ್ ಯೂಸ್ ಮಾಡೋದಿಲ್ಲ. ಸೊ ಬರೀ 3 ದಿನದಲ್ಲೇ ನಾವು ನಿಮಗೆ ಸುಮಾರು BP, ಡಯಾಬಿಟಿಸ್ ಮತ್ತು ಒಬೆಸಿಟಿ ರಿಲೇಟೆಡ್ ಸಿಮ್ಟಮ್ಸ್ನ ರಿವರ್ಸ್ ಮಾಡಿ ಕೊಡ್ತೇವೆ. ಸೊ ಮತ್ತು ಥೈರಾಯ್ಡ್, ಫ್ಯಾಟಿ ಲಿವರ್, PCOD, PCOS ಮತ್ತು ಫೈಬ್ರಾಯ್ಡ್ಸ್ ಇದೆಲ್ಲ ಏನಿದೆ ಅಟ್ಲೀಸ್ಟ್ 1 ಮಂತ್ ಇದು ಬೇಕು ರಿಸಲ್ಟ್ ತೋರಿಸೋಕ್ಕೆ. ಬಟ್ ಇದು ಡೇ 1ಇಂದನೇ ಮೆಡಿಸಿನ್ಸ್ನ ನಾವು ಸ್ಟಾಪ್ ಮಾಡಿಸ್ಬಿಡ್ತೀವಿ. ಈ ಥರ ನಮ್ಮ ಒಂದು ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ. ನಮ್ಮಲ್ಲಿ ಸುಮಾರು ಜನ ಆಲ್ಮೋಸ್ಟ್ 100% ಪೇಷಂಟ್ಸು ಇಲ್ಲಿವರೆಗೂ ವಿತೌಟ್ ಎನಿ ಡ್ರಗ್ಸ್ ದೇ ಆರ್ ಎಂಜಾಯಿಂಗ್ ದೇರ್ ಡ್ರಗ್ ಫ್ರೀ ಲೈಫ್. ಸೊ ಇದಲ್ಲದೆ ನಾವು ಕ್ಲಾಸಿಕಲ್ ಲಾಂಜಿವಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. 3ನೇದು ಕ್ಲಾಸಿಕಲ್ ಲಾಂಜಿವಿಟಿ ಅಂದರೆ ನಾವು ಏಜ್ನ ರಿವರ್ಸ್ ಮಾಡೋದು. ಏನಪ್ಪ ಇದು ಏಜ್ ರಿವರ್ಸ್ ಮಾಡೋದು ಅಂದರೆ, ಈಗ ಅಗೇನ್ ಜೆನೆಟಿಕ್ ಎಕ್ಸ್ಪ್ರೆಷನ್ ಹೆಂಗೆ ಚೇಂಜ್ ಆಗುತ್ತೋ ಸೆಲ್ಲಲ್ಲಿ, ಆ ಥರ ಜೆನೆಟಿಕ್ ಎಕ್ಸ್ಪ್ರೆಷನ್ ಚೇಂಜ್ ಆದಂಗೆ ನಮ್ಮ ಕೂದಲಿಂದ ಕಲರ್ ಚೇಂಜ್ ಆಗೋದು, ನಮ್ಮ ಸ್ಕಿನ್ ಟೋನ್ ಚೇಂಜ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಆ ಜೀನ್ ಎಕ್ಸ್ಪ್ರೆಷನ್ನ ಚೇಂಜ್ ಮಾಡೋದ್ರಿಂದ ಮತ್ತು ಮೈಟೋಕಾಂಡ್ರಿಯಲ್ ಹೆಲ್ತ್, ಈಗ 37 ಟ್ರಿಲಿಯನ್ ಸೆಲ್ಸ್ ಇದೆ ಅಂದರೆ ಒಂದು ಸೆಲ್ಲಿಗೆ ಒಂದು 20 ಅನ್ಕೊಂಡ್ರು ಎಷ್ಟು ಟ್ರಿಲಿಯನ್ ಮೈಟೋಕಾಂಡ್ರಿಯಲ್ ಇರ್ಬೋದು ನೀವು ಲೆಕ್ಕ ಹಾಕಿ, 37 × 20 ಮಾಡಿದ್ರೆ. ಸೊ ಅಷ್ಟೊಂದು ಮೈಟೋಕಾಂಡ್ರಿಯಲ್ ಹೆಲ್ತ್ ಇದೆ. ಸೊ ನಾವೇನು ಮಾಡ್ತೀವಿ, ನಾವು ಸುಮಾರು ಸ್ಲೀಪ್ ನೆಟ್ಟಗಿಲ್ಲದೆ ಇದ್ದರೆ ಅಥವಾ ಒಳ್ಳೆಯ ಫುಡ್ ಸುಮಾರು ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸು ಆ ಮೈಟೋಕಾಂಡ್ರಿಯಲ್ ಹೆಲ್ತ್ ಕೂಡ ಕಡಿಮೆ ಆಗುತ್ತೆ. ಸುಮಾರು ಮೈಟೋಕಾಂಡ್ರಿಯಲ್ ಡಿಫೆಕ್ಟಿವ್ ಮೈಟೋಕಾಂಡ್ರಿಯಲ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಮೆಟಬಾಲಿಕ್ ಹೆಲ್ತ್, ಮೈಟೋಕಾಂಡ್ರಿಯಲ್ ಹೆಲ್ತ್, ನಿಮ್ಮ ಎಪಿಜೆನೆಟಿಕ್ ಟೆಸ್ಟ್ ಥ್ರೂ ನಾವೇನು ಮಾಡ್ತೀವಿ, ನಿಮ್ಮ ಬಯೋಲಾಜಿಕಲ್ ಏಜ್ 2 ಥರ ಏಜ್ ಇದೆ. ಒಂದು ಕ್ರೊನಾಲಜಿಕಲ್ ಏಜ್ ಅಂತೀವಿ. ಕ್ರೊನಾಲಜಿಕಲ್ ಏಜ್ ಅಥವಾ ಕ್ಯಾಲೆಂಡರ್ ಏಜ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಈಗ ಎಷ್ಟು ಏಜ್ ಇದೆ ಅದು. ಬಾಡಿ ಏಜ್ ಅಂದರೆ ಈ ಒಂದು ಸ್ಟಡಿ ಮಾಡಿ ನಿಮ್ಮ ಬಾಡಿ ಏಜ್ ಎಷ್ಟಿದೆ. ಈಗ ಯಾರಿಗಾದ್ರು 60 ವರ್ಷ ಇದ್ದರೆ ಬಾಡಿ ಏಜ್ 60 ಇರಬೇಕಂತ ಏನಿಲ್ಲ, ಅದು ಕಡಿಮೆ ಇರ್ಬೋದು, ಜಾಸ್ತಿನೇ ಇರ್ಬೋದು.
ಕೆಲವರು ಏಜ್ ಕಡಿಮೆ ಇರುತ್ತೆ, ನೋಡೋಕ್ಕೆ ತುಂಬ ಏಜ್ಡ್ ಪರ್ಸನ್ ಥರ ಕಾಣ್ತಾರೆ. ಆ ಥರ ನಾವು ಅದನ್ನು ರಿವರ್ಸ್ ಮಾಡಿ ಕೊಡ್ತೀವಿ ಬೈ ಚೇಂಜಿಂಗ್ ಜೆನೆಟಿಕ್ ಎಕ್ಸ್ಪ್ರೆಷನ್. ಓಕೆ ಸ್ನೇಹಿತರೆ, ನಮ್ಮ ಈ ಕ್ಲಾಸಿಯಲ್ ಲಾಂಜಿವಿಟಿನಲ್ಲಿ ನಾವು ನಮ್ದು ಇನ್ನೊಂದು ತುಂಬ ಯೂಸ್ಫುಲ್ ಪ್ರೋಗ್ರಾಮ್ ಇದೆ. ಏನು ಅಂದರೆ ನಾವು ಹೆಲ್ತ್ ರಿಸ್ಕ್ಸ್ನ ಲೈಕ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಲಿವರ್ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು, ವೆಲ್ ಇನ್ ಅಡ್ವಾನ್ಸ್ ಅಂದರೆ 6 ತಿಂಗಳಿಂದ 1 ಇಯರ್ ಮುಂಚೆನೇ ನಮಗೆ ಗೊತ್ತಾಗುತ್ತೆ. ಆ ಥರದ್ದು ನಮ್ಮ ಒಂದು ಎ ಬೇಸ್ಡ್ ಟೆಕ್ ಇದೆ. ಇಮ್ಯಾಜಿನ್ ಮಾಡಿ, ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗೋಂಗಿರುತ್ತೆ, ಅವ್ರಿಗೆ 6 ಮಂತ್ಸ್ ಮುಂಚೆನೇ ನಮಗೆ ಗೊತ್ತಾದರೆ ನಾವು ಜೀವನ ಉಳಿಸ್ಬೋದು. ಕ್ಯಾನ್ಸರ್ ಅಂತ ರೋಗಗಳು ಅರ್ಲಿ ಸ್ಟೇಜಲ್ಲಿ ಗೊತ್ತಾದರೆ ಎಷ್ಟು ಈಸಿಯಾಗಿ ನಾವು ಟ್ರೀಟ್ ಮಾಡ್ಬೋದು. ಆ ಥರ ಒಂದು ವಂಡರ್ಫುಲ್ ಪ್ರೋಗ್ರಾಮ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಕ್ಲಾಸ್ ಇನ್ಸ್ಟಿಟ್ಯೂಟ್ ಆಫ್ ಸೆಲ್ಯುಲರ್ ಪ್ರೋಗ್ರಾಮಿಂಗ್ ಅಂತ, ಇದು ಕಂಪ್ಲೀಟ್ಲಿ ಇಟ್ಸ್ ಅಬೌಟ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ನಾವೇನು ಮಾಡ್ತೀವಿ, ಇದಿನ್ನೂ ನಾವು ಲಾಂಚ್ ಆಗಿಲ್ಲ. ಇದು ಅಗೇನ್ ಜೆನೆಟಿಕ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡೋದ್ರಿಂದ, ಎಲ್ಲಿ ಡಿಫೆಕ್ಟಿವ್ ಅಥವಾ ಡ್ಯಾಮೇಜ್ ಸೆಲ್ಲಲ್ಲಿ ಜೆನೆಟಿಕ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡೋದ್ರಿಂದ ನಾವು ಸೆಲ್ಲನ್ನು ರೀಜನ್ರೇಟ್ ಮಾಡ್ಬೋದು, ಆ ಟಿಶ್ಯೂನೇ ರೀಜನ್ರೇಟ್ ಮಾಡ್ಬೋದು. ಅಂದರೆ ಎಷ್ಟೋ ಜನರಿಗೆ ಡಯಾಬಿಟಿಕ್ ರೆಟಿನೋಪತಿಯಿಂದಾಗಲಿ ಸುಮಾರು ಪ್ರಾಬ್ಲಮಿಂದ ಕಣ್ಣು ಹೋಗಿರುತ್ತೆ, ಅಥವಾ ಕಿಡ್ನೀಸ್ ಡ್ಯಾಮೇಜ್ ಆಗಿರುತ್ತೆ, ಹೈ ಬಿ ಪಿ ಡಯಾಬಿಟಿಸಿಂದ, ಲಿವರ್ ಪ್ರಾಬ್ಲಮ್ ಆಗಿರುತ್ತೆ, ಫ್ಯಾಟಿ ಲಿವರಿಂದ, ಮತ್ತು ಕಾರ್ಟಿಲೇಜ್ ಹೋಗಿರುತ್ತೆ. ಅಂಥ ಆರ್ಗನ್ಸ್ನ ನಾವು ಅಗೇನ್ ರೀಜನ್ರೇಟ್ ಮಾಡ್ಬೋದು. ವಿ ಆರ್ ವರ್ಕಿಂಗ್ ಆನ್ ಅ ಡ್ರಗ್, ನಾವು ಒಂದು ಡ್ರಗ್ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಆ ಡ್ರಗ್ ಕೊಡೋದ್ರಿಂದ ಕಂಪ್ಲೀಟ್ ಆ ಒಂದು ಸೆಲ್ ಏನಿದೆ ಸ್ಟೆಮ್ ಸೆಲ್ಲಲ್ಲಿ ಕನ್ವರ್ಟ್ ಆಗುತ್ತೆ. ಆಗೋದ್ರಿಂದ ಅದು ಹೊಸ ಸೆಲ್ಸ್ ಥರ ಫಾರ್ಮೇಷನ್ ಸ್ಟಾರ್ಟ್ ಆಗಿ ಕಂಪ್ಲೀಟ್ ರೀಜನ್ರೇಟ್ ಆಗುತ್ತೆ. ಇದನ್ನೂ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಇನ್ನೊಂದು 6 ಮಂತ್ಸ್ to 1 ಇಯರಲ್ಲಿ ನಾವು ಇದನ್ನು ಲಾಂಚ್ ಮಾಡ್ತೇವೆ. ಸ್ನೇಹಿತರೆ, ಇದು ನಮ್ಮ ಕ್ಲಾಸಿಯ ಹೆಲ್ತ್ ಬಗ್ಗೆ. ಐ ಹೋಪ್ ನಿಮಗೆ ಇದೆಲ್ಲ ಅರ್ಥ ಆಗಿರ್ಬೋದು. ನಾವು ನಮ್ಮ ಪ್ರಿನ್ಸಿಪಲ್ ಏನು, ನಾವು ಯಾವ ಥರ ವರ್ಕ್ ಮಾಡ್ತಿದ್ದೀವಿ, ನಮ್ಮ ಮೆಥಡಾಲಜಿ ಹೆಂಗಿದೆ, ಮೆಟಬಾಲಿಕ್ ಥೆರಪಿ ಅಂದರೆ ಏನು, ಇದೆಲ್ಲ. ಸೊ ನಿಮಗೆ ಇದು ಸರಿ ಅನಿಸಿದ್ರೆ ಇನ್ನೂ ನೀವು ಸರ್ಚ್ ಮಾಡಿ ನೀವೆಲ್ಲ ಬಂದು ನಮ್ಮ ಹತ್ರ ಈ ಟ್ರೀಟ್ಮೆಂಟ್ ತೊಗೋಬೋದು. ವಿತೌಟ್ ಎನಿ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಇಲ್ಲದೇ ನೀವು ತುಂಬಾ ಹೆಲ್ದಿ ಲೈಫ್ನ, ಹೆಲ್ದಿ ಜೀವನವನ್ನು ನೀವು ಸಾಗಿಸ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.